ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ದ್ರೋಣಾಚಾರ್ಯರು ಮತ್ತು ದ್ರುಪದರ ವೃತ್ತಾಂತ. ದುರ್ಯೋಧನನಿಗೆ ಭೀಮನು ಮತ್ತೆ ಮರಳಿ ಬಂದಾಗ ಬಹಳ ದುಃಖವಾಯಿತು. ಕೆಲವು ದಿನಗಳಿಂದ ಭೀಮನಿಲ್ಲದೆ ಕೌರವರಿಗೆ ಸಂತಸವಾಗಿತ್ತು. ಆ ದಿನ ಚೆಂಡಾಟವನ್ನು ಆರಂಭಿಸಿದರು. ಭೀಮನು ರಭಸದಿಂದ ಚೆಂಡನ್ನು ಎಸೆದನು. ಆ ಚೆಂಡು ಒಂದು ಬಾವಿಯಲ್ಲಿ ಬಿತ್ತು. ಎಲ್ಲ ರಾಜಕುಮಾರರಿಗೂ ನಿರಾಸೆಯಾಯಿತು. ಎಲ್ಲ ರಾಜಕುಮಾರರು ಬಾವಿಯ ಸುತ್ತಲೂ ಸೇರಿದರು. ನೀರಿನಲ್ಲಿದ್ದ ಚೆಂಡನ್ನು ನೋಡುತ್ತಾ ನಿಂತರು. ಆ ಸಮಯದಲ್ಲಿ ದ್ರೋಣಾಚಾರ್ಯರು ಆ ಸ್ಥಳಕ್ಕೆ ಬಂದರು. ಬಾವಿಯಲ್ಲಿ ಬಿದ್ದ ಚೆಂಡನ್ನು ಮೇಲೆ ತರಲು ಬಯಸಿದ ರಾಜಕುಮಾರರಿಗೆ ಸಹಾಯ ಮಾಡಲು ಒಂದು ಹಿಡಿ ದರ್ಭೆಯನ್ನು ತರಲು ಹೇಳಿದರು. ಒಂದು ದರ್ಭೆಯನ್ನು ಮಂತ್ರಿಸಿ ಬಾವಿಯಲ್ಲಿ ಬಿಟ್ಟರು. ಆ ದರ್ಭೆಯು ಚೆಂಡನ್ನು ಹಿಡಿಯಿತು. ಹೀಗೆ ಮತ್ತೊಂದು ದರ್ಭೆಯನ್ನು ಮಂತ್ರಿಸಿ ಬಿಟ್ಟಾಗ ಹಿಂದಿನ ದರ್ಭೆಗೆ ಆ ದರ್ಭೆ ಅಂಟಿಕೊಂಡಿತು. ಹೀಗೆ ಹಲವಾರು ದರ್ಭೆಗಳನ್ನು ಬಿಟ್ಟಾಗ ಅದು ಒಂದಕ್ಕೊಂದು ಅಂಟಿಕೊಂಡು ಹಗ್ಗದಂತಾಯಿತು. ಹಾಗೆ ಚೆಂಡನ್ನು ರಾಜಕುಮಾರರಿಗೆ ತೆಗೆದುಕೊಟ್ಟಾಗ ರಾಜಕುಮಾರರಿಗೆ ಆಶ್ಚರ್ಯವಾಯಿತು. ಇದನ್ನು ತಮ್ಮ ಅಜ್ಜ ಭೀಷ್ಮನಿಗೆ ತಿಳಿಸಿದರು. ಭೀಷ್ಮರು ದ್ರೋಣಾಚಾರ್ಯರನ್ನು ಹಸ್ತಿನಾವತಿಯ ಅರಮನೆಗೆ ಕರೆಸಿದರು. ಭಾರದ್ವಾಜರೆಂಬ ಋಷಿಯ ಪುತ್ರರಾದ ದ್ರೋಣಾಚಾರ್ಯರ ಜನ್ಮವು ವಿಶಿಷ್ಟ ರೀತಿಯಲ್ಲಿ ಆಯಿತು. ಗಂಗಾ ತೀರದಲ್ಲಿ ಭಾರದ್ವಾಜರು ಒಮ್ಮೆ ಘೃತಾಚಿ ಎಂಬ ಅಪ್ಸರೆಯನ್ನು ನೋಡಿದರು. ಆಗ ಭಾರದ್ವಾಜರ ವೀರ್ಯ ಸ್ಖಲನವಾಯಿತು. ಅದನ್ನು ಒಂದು ಕಲಶದಲ್ಲಿಟ್ಟರು. ಅದು ಮಗುವಾದಾಗ ಅದಕ್ಕೆ ದ್ರೋಣ ಎಂದು ಹೆಸರಿಟ್ಟರು. ಆ ಮಗುವಿಗೆ ಉಪನಯನ ಮೊದಲಾದ ಸಂಸ್ಕಾರಗಳನ್ನು ನೀಡಿದರು. ಭಾರದ್ವಾಜರ ಮಿತ್ರರಾದ ಕಾಶ್ಯಪರು ಅಗ್ನಿದೇವನನ್ನು ಆರಾಧಿಸಿ ಆಗ್ನೇಯಾಸ್ತ್ರವನ್ನು ಪಡೆದರು. ಅದನ್ನು ಭಾರದ್ವಾಜರಿಗೆ ನೀಡಿದರು. ಭಾರದ್ವಾಜರು ತಮ್ಮ ಮಗ ಅಗ್ನಿವೇಶ್ಯನಿಗೆ ಕೊಟ್ಟರು. ಅವನು ತನ್ನ ತಮ್ಮ ದ್ರೋಣನಿಗೆ ಆಗ್ನೇಯಾಸ್ತ್ರವನ್ನು ನೀಡಿದನು. ದ್ರೋಣಾಚಾರ್ಯರು ವಿದ್ಯಾಭ್ಯಾಸವನ್ನು ಆರಂಭಿಸಿದ ಸಮಯದಲ್ಲಿ ಪಾಂಚಾಲ ದೇಶದ ಪ್ರವೃತ್ತರಾಜನ ಮಗನಾದ ದ್ರುಪದ ಎಂಬುವವನು ಸಹ ಭಾರದ್ವಾಜ ಋಷಿಗಳಿಂದ ವಿದ್ಯೆ ಕಲಿಯಲು ಬಂದನು. ದ್ರೋಣ ಮತ್ತು ದ್ರುಪದರು ಮಿತ್ರರಾಗಿದ್ದರು. ವಿದ್ಯಾಭ್ಯಾಸ ಮುಗಿಸಿದ ನಂತರದಲ್ಲಿ ದ್ರುಪದನು ದ್ರೋಣರಿಗೆ ನಾನು ರಾಜನಾದಾಗ ಅರ್ಧ ರಾಜ್ಯವನ್ನೇ ಕೊಡುತ್ತೇನೆ ಎಂದು ಹೇಳಿ ಆಶ್ರಮದಿಂದ ಪಾಂಚಾಲ ದೇಶಕ್ಕೆ ಮರಳಿ ಹೋದನು. ಕೃಪಾಚಾರ್ಯನ ತಂಗಿಯಾದ ಕೃಪಿಯನ್ನು ದ್ರೋಣರು ಮದುವೆಯಾದ ನಂತರದಲ್ಲಿ ಒಂದು ಮಗನು ಹುಟ್ಟಿ ಅವನು ಕುದುರೆಯಂತೆ ಕೂಗಿದನು. ಹಾಗೆ ಕೂಗಿದ್ದಕ್ಕಾಗಿ ಅವನಿಗೆ ಅಶ್ವತ್ಥಾಮ ಎಂದು ಹೆಸರಿಟ್ಟರು. ದ್ರೋಣಾಚಾರ್ಯನ ಆಶ್ರಮದಲ್ಲಿ ದನಕರುಗಳು ಇರಲಿಲ್ಲ. ಪರಶುರಾಮರು ಎಲ್ಲ ವಸ್ತುಗಳನ್ನು ದಾನ ಮಾಡುತ್ತಿದ್ದಾರೆಂದು ತಿಳಿದು ಅಲ್ಲಿಗೆ ದ್ರೋಣರು ಹೋದರು. ಆದರೆ ಪರಶುರಾಮರು ಎಲ್ಲ ವಸ್ತುಗಳನ್ನು ಆಗಲೇ ಕೊಟ್ಟಿದ್ದರು. ತನ್ನಲ್ಲಿದ್ದ ಅಸ್ತ್ರಗಳನ್ನೇ ಕೊಡುತ್ತೇನೆ ಎಂದು ಪರಶುರಾಮರು ಅಸ್ತ್ರಪ್ರಯೋಗ ಮತ್ತು ಉಪಸಂಹಾರಗಳನ್ನೇ ನೀಡಿದರು. ಆಗ ದ್ರೋಣನು ಪರಶುರಾಮರನ್ನು ವಂದಿಸಿ, ಗುರುದೇವ, ಇದಕ್ಕಿಂತಲೂ ಬೇರೆ ಸಂಪತ್ತಿದೆಯೇ ಎಂದು ಹೇಳಿ ಸಂತೋಷದಿಂದಲೇ ತನ್ನಾಶ್ರಮಕ್ಕೆ ಬಂದನು. ದ್ರೋಣರ ಮನೆಯಲ್ಲಿ ಹಾಲಿರಲಿಲ್ಲ. ಕೃಪಿ ಹಿಟ್ಟಿನ ನೀರನ್ನೇ ಹಾಲೆಂದು ಮಗನಿಗೆ ನೀಡುತ್ತಿದ್ದಳು. ಅಶ್ವತ್ಥಾಮ ಹಿಟ್ಟಿನ ನೀರನ್ನು ಹಾಲೆಂದು ತಿಳಿಸಿದಾಗ ಸಂಗಡಿಗರು ಹಾಸ್ಯ ಮಾಡಿದರು. ದ್ರೋಣಾಚಾರ್ಯರಿಗೆ ತನ್ನಲ್ಲಿ ಇಷ್ಟು ವಿದ್ಯೆ ಶಕ್ತಿ ಇದ್ದು ಮಗನನ್ನು ಉತ್ತಮವಾಗಿ ಸಾಕಲು ಆಗಲಿಲ್ಲವಲ್ಲ ಎಂದು ಚಿಂತಿಸಿದರು. ದ್ರುಪದ ರಾಜನಲ್ಲಿಗೆ ಹೋಗಿ ಏನಾದರೂ ಕೊಂಡು ಬಂದರಾಯಿತೆಂದು ಪಾಂಚಾಲ ದೇಶಕ್ಕೆ ಹೋದರು. ಪಾಂಚಾಲ ದೇಶದಲ್ಲಿ ದ್ರುಪದನು ರಾಜನಾಗಿದ್ದನು. ಅವನು ಮಿತ್ರರಾದ ದ್ರೋಣರನ್ನು ಕಂಡು ಕಾಣದವನಂತೆ ವರ್ತಿಸಿದನು. ನೀನು ನನ್ನ ಸ್ನೇಹಿತನೆಂದು ಹೀಗೆ ಧಾರಾಳವಾಗಿ ಹೇಳಿಕೊಳ್ಳುತ್ತೀಯಲ್ಲ ಬ್ರಾಹ್ಮಣ, ನಿನ್ನ ಬುದ್ಧಿಗೆ ಏನು ಹೇಳಲಿ? ಮೇಲ್ಮೈಯನ್ನು ಪಡೆದ ರಾಜರಿಗೆ ಇಂಥ ದರಿದ್ರರೊಡನೆ ಎಂದಾದರೂ ಸ್ನೇಹವಾದೀತೆ? ಶ್ರೋತ್ರಿಯಲ್ಲದವನು ರಥಿಕನಿಗೆ ರಥಿಕನಲ್ಲದವನು, ರಾಜನಿಗೆ ರಾಜನಲ್ಲದವನು ಎಂದಿಗೂ ಸ್ನೇಹಿತನಾಗುವುದಿಲ್ಲ ಎಂದನು.
ನಾನು ಈ ಮಾತನ್ನು ಕೇಳಿ ತುಂಬ ದುಃಖಿತನಾಗಿ ಯಾರಾದರೂ ಯೋಗ್ಯ ಶಿಷ್ಯರು ದೊರೆತಾರೋ ಎಂದು ನೋಡುತ್ತಾ ಈ ಕುರುದೇಶಕ್ಕೆ ಬಂದೆ. ದೃಪದನ ಅಹಂಕಾರವನ್ನು ನಿಗ್ರಹಿಸದೆ ಬಿಡುವುದಿಲ್ಲವೆಂದು ಪಣತೊಟ್ಟು ಹಸ್ತಿನಾವತಿಯ ಕಡೆಗೆ ಬಂದೆ ಎಂದರು. ದ್ರೋಣಾಚಾರ್ಯರ ಭಿಲ್ವಿದ್ಯಾ ಕೌಶಲ್ಯವನ್ನು ತಿಳಿದ ಭೀಷ್ಮರು ಗೌರವದಿಂದ ಸ್ವಾಗತಿಸಿದರು. ರಾಜಕುಮಾರರಿಗೆ ವಿದ್ಯೆ ಕಲಿಸುವುದೇ ನಿಮ್ಮ ಕಾರ್ಯವೆಂದು ಕೌರವ ಪಾಂಡವರ ಗುರುಗಳನ್ನಾಗಿಸಿ ಒಂದು ಅರಮನೆಯನ್ನು ಸಕಲ ವಸ್ತುಗಳನ್ನು ಕೊಟ್ಟು ಗೌರವಿಸಿದರು. ಕೌರವ ಪಾಂಡವರಿಗೆ ಬಿಲ್ವಿದ್ಯೆಯನ್ನು ಕಲಿಸಲಾರಂಭಿಸಿದ ದ್ರೋಣಾಚಾರ್ಯರಿಗೆ ಗೌರವ, ಸಮಾಧಾನ ಮತ್ತು ಸಕಲ ಸಂಪತ್ತುಗಳು ಸಿಕ್ಕವು. ಶಿಷ್ಯರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿದ ದ್ರೋಣಾಚಾರ್ಯರು ಸಂಪೂರ್ಣವಾಗಿ ರಾಜಕುಮಾರರು ವೀರರಾಗುವಂತೆ ವಿದ್ಯೆಯನ್ನು ನೀಡಿದರು. ಒಂದು ದಿನ ನೀವೆಲ್ಲರೂ ಅಸ್ತ್ರಾಭ್ಯಾಸ ಮಾಡಿಯಾದ ಮೇಲೆ ನನ್ನ ಮನಸ್ಸಿನಲ್ಲಿರುವ ಒಂದು ಅಭಿಲಾಷೆಯನ್ನು ನಡೆಸಿಕೊಡುವಿರಾ ಎಂದು ಕೇಳಿದಾಗ ಎಲ್ಲರೂ ಸುಮ್ಮನಿದ್ದರು. ಆದರೆ ಅರ್ಜುನನು ಮಾತ್ರ ಆಗಲಿ ಎಂದು ಪ್ರತಿಜ್ಞೆ ಮಾಡಿದನು. ದ್ರೋಣರಿಗೆ ಆ ಮಾತು ಕೇಳಿ ತುಂಬ ಸಂತೋಷವಾಯಿತು. ಅರ್ಜುನನನ್ನು ಮಗನಂತೆ ಪ್ರೀತಿಯಿಂದ ಆಲಂಗಿಸಿಕೊಂಡು ಆನಂದ ಬಾಷ್ಪ ಸೂಸಿದರು. ಪಾಂಡವರಲ್ಲಿ ಭಿಲ್ವಿದ್ಯಾ ಚತುರನೆನಿಸಿದ ಅರ್ಜುನನಿಗೆ ವಿಶೇಷ ಬಿಲ್ವಿದ್ಯೆಯಲ್ಲಿರುವುದನ್ನು ತಿಳಿದು ನಿನ್ನನ್ನು 3 ಲೋಕದಲ್ಲಿಯೇ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರು. ಹಾಗೂ ತನ್ನ ಮಗ ಅಶ್ವತ್ಥಾಮನನ್ನು ಸಹ ವೀರನನ್ನಾಗಿಸಿದರು. ಒಂದು ದಿನ ಅರ್ಜುನನು ಊಟ ಮಾಡುತ್ತಿದ್ದಾಗ ಬಲವಾದ ಗಾಳಿ ಬಂದು ದೀಪ ಆರಿಹೋಯಿತು. ಕತ್ತಲಲ್ಲಿಯೇ ಊಟ ಮಾಡುತ್ತಿರಲು ಕೈಯಲ್ಲಿರುವ ತುತ್ತು ನೇರವಾಗಿ ಬಾಯಿಗೆ ಹೋಗುತ್ತಿತ್ತು. ಇದನ್ನು ಗಮನಿಸಿದ ಅರ್ಜುನನು ಇದಕ್ಕೆ ಅಭ್ಯಾಸ ಬಲವೇ ಕಾರಣವೆಂದು ಊಹಿಸಿ ಅಲ್ಲಿಂದ ಮುಂದೆ ಕತ್ತಲೆಯಲ್ಲಿಯೂ ಸಹ ಬಾಣ ಪ್ರಯೋಗವನ್ನು ಮಾಡುತ್ತಾ ಬಂದನು. ರಾತ್ರಿಯಲ್ಲಿ ಬಿಲ್ಲಿನ ದನಿಯನ್ನು ಕೇಳಿ ದ್ರೋಣನು ಅರ್ಜುನನನ್ನು ಕಂಡು ತುಂಬ ಸಂತೋಷದಿಂದ, ಅರ್ಜುನ, ಬಿಲ್ಲುಗಾರಿಕೆಯಲ್ಲಿ ಮತ್ತಾರೂ ನಿನ್ನ ಸಮಕ್ಕೆ ಬರದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ರಥದಲ್ಲಿ ಆನೆಯ ಮೇಲೆ ಕುದುರೆಯ ಮೇಲೆ ಕುಳಿತು ನೆಲದ ಮೇಲೆ ನಿಂತು ಹೇಗೆ ಯುದ್ಧ ಮಾಡಬೇಕೆಂದು, ಗದೆ, ಕತ್ತಿ, ತೋಮರ, ಪ್ರಾಸ, ಶಕ್ತಿ ಈ ಆಯುಧಗಳನ್ನು ಹೇಗೆ ಉಪಯೋಗಿಸಬೇಕೆಂದು, ತುಮುಲ ಯುದ್ಧವನ್ನು ಹೇಗೆ ನಡೆಸಬೇಕೆಂದು ಹೇಳಿಕೊಟ್ಟರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.